ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸ್ನೇಹ ಕೃಷ್ಣದವ್ರನ್ನ ಮಾತಾಡಿಸ್ತಾ ಹೋಗ್ತೀರಿ ಸರ್. ಈಗ ಕೊಲೆಗುರಿ FIR ದಾಖಲಾಗಿದೆ ಸರ್. ಸರ್ ಅದೇ ಸರ್, ಇವಾಗ FIR ದಾಖಲು ಮಾಡಿ ಲೋಕಾಯುಕ್ತ SP ಅವರು ನನಗೆ ಕಾಪಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿದಾಗ ನ್ಯಾಯಾಲಯದ ಆದೇಶ ಪ್ರಕಾರ ಪ್ರಕರಣ ದಾಖಲು ಮಾಡಿ ಸ್ಪಷ್ಟ ಕಂಡು ಬರುತ್ತೆ. FIR ದಾಖಲೆಗಳು ಮತ್ತು ಕೋರ್ಟ್ನಲ್ಲಿ ಸೂಚನೆ ಕೊಟ್ಟಿರುವಂಥದ್ದು ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ. FIR ಗಮನಿಸಿದರೆ ಸರ್ ಅಂತ ಸರ್, ನ್ಯಾಯಾಲಯದ ಆದೇಶ ಪ್ರಕಾರ ದಾಖಲು ಮಾಡಿದ್ರೆ ಅಂತ ಕಂಡು ಬರ್ತಾ ಇದೆ. CM ಅವರು ಈಗಲೂ ಕೂಡ ಯಾವ ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲೂ ಕೂಡ ಸರ್ ಎಲ್ಲ ಆರೋಪಿಗಳು ಕೂಡ ನಾನು ತಪ್ಪು ಮಾಡಿಲ್ಲ ಅಂತಲೇ ಹೇಳೋದು. ಅದೇ ರೀತಿ ಸಿದ್ದರಾಮಯ್ಯ ಕೂಡ ಹೇಳ್ತಾ ಇದ್ದಾರೆ. ಅದು ಉಚ್ಚ ನ್ಯಾಯಾಲಯ ಮತ್ತು ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಏನು ತೀರ್ಪು ನೀಡಿದೆ, ಆ ತೀರ್ಪಿನಲ್ಲಿ ಅಂಶಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ನಾವೇನು ಆರೋಪ ಮಾಡಿ ಅದು ಪೂರಕ ಸಾಕ್ಷ್ಯಗಳಿದೆ ಮತ್ತು ಸಿದ್ದರಾಮಯ್ಯವರು ಮತ್ತು ಅವ್ರ ಕುಟುಂಬ ಇದರಲ್ಲಿ ಭಾಗಿಯಾಗಿ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈಗಾಗಲೇ CBI ಕೊಡಬೇಕು ಅಂತೇಳಿ ರಿಟ್ ಪಿಟಿಷನ್ ಸಲ್ಲಿಸಿದ್ದಾರೆ ಸರ್. ಯಾವಾಗ ಸಲ್ಲಿಸಿದ್ರಿ ಮತ್ತು ಈ ಲೋಕಾಯುಕ್ತ ನಂಬಿಕೆ ಇಲ್ವಾ ಹೇಗೆ ಸರ್ ಅಂತ? ಸರ್, ರಾಜ್ಯ ಸರ್ಕಾರದ ವ್ಯಾಪ್ತಿ ಒಳಪಡುವಂಥ ಯಾವುದೇ ತನಿಖೆ ಸಂಸ್ಥೆ ಮೇಲೆ ನಾವು ನಂಬಿಕೆ ಇಟ್ಕೊಂಡಿದ್ರು ಕೂಡ ರಾಜ್ಯ ಸರ್ಕಾರ ನಡೆಸ್ತಕ್ಕಂಥ ಅಧಿಕಾರಿಗಳು ಮತ್ತು ಏನು ರಾಜಕಾರಣ ಹೇಳಿದರೆ ಅವ್ರು ತಮ್ಮ ಪ್ರಭಾವನ ಬೀರೋ ಸಾಧ್ಯತೆ ಇರೋದ್ರಿಂದ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ಅಥವಾ ರಾಜ್ಯ ಸರ್ಕಾರ ವ್ಯಾಪ್ತಿಗೆ ಒಳಪಡದೇ ಇರತಕ್ಕಂಥ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಬೇಕು ಹಿನ್ನೆಲೆಯಲ್ಲಿ ಮತ್ತು ಮುಖ್ಯಮಂತ್ರಿಯಿಂದ ವಿರುದ್ಧ ದಾಖಲಾದ ಪ್ರಕರಣಗಳು CBIನ ತನಿಖೆ ನಡೆಸಬೇಕು ಅಂತೇಳಿ ಈಗಾಗಲೇ ನಿಯಮ ಇರೋದ್ರಿಂದ ಮತ್ತು 50 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಪ್ರಕರಣಗಳನ್ನು CBI ತನಿಖೆ ನಡೆಸಬೇಕು ಅಂತ ಒಂದು ನಿಯಮ ಇರೋದ್ರಿಂದ ಎಲ್ಲ ಕಾರಣದಿಂದ ಈ ಪ್ರಕರಣ CBI ಕೊಡಿಸಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ನಿಮ್ಮ ವಿರುದ್ಧ ಕೂಡ ಹಳೆಯ ಕೇಸ್ಗಳಿಗೆ ಮರುಜೀವ ಪಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಸರ್. ಈಗ ಸರ್, 3-4 ವರ್ಷಗಳ ಹಳೆಯ ಪ್ರಕರಣ ಉದ್ದೇಶಪೂರ್ವಕವಾಗಿ ಅಂದರೆ ನನ್ನ ಹೋರಾಟದ ಒಂದು ಏನು ಇದೆ ಹಿನ್ನೆಲೆ ಇದೆ ಅದನ್ನು ಇಟ್ಕೊಡ್ತಾಯಿತ್ತು ಅಂಥದ್ದು ತಡಿಬೇಕು, ನನ್ನ ಹೋರಾಟನ ಮುಂದುವರಿಸಬಾರ್ದು. ಈ ಕಾರಣದಿಂದ ಈ ಥರ ನಾನು ವಿರುದ್ಧ ಸುಳ್ಳು ಆರೋಪಗಳು ಮಾಡ್ತಾಯಿದ್ದಾರೆ. ಸೊ ಅವತ್ತು ಯಾವುದೇ ಆರೋಪ ಮಾಡಿದ್ರು ಇವತ್ತು ಯಾಕೆ ಮಾಧ್ಯಮದ ಮುಂದೆ ಮಾಡ್ತಾಯಿದ್ದಾರೆ. ಸೊ ಇದೇ ರೀತಿ ಮುಂದಿನ ದಿನಗಳು ಕೂಡ ಈ ಹಳೆ ಪ್ರಕರಣಗಳು ಅದ್ರ ಜೊತೆ ಹೊಸ ಪ್ರಕರಣ ದಾಖಲು ಮಾಡಿ ಅದನ್ನಲ್ಲೂ ಕೂಡ ಮಾಧ್ಯಮ ಮುಂದೆ ತರೋವಂಥದ್ದು ಪ್ರಯತ್ನ ಖಂಡಿತ ನಡೆಯುತ್ತೆ. ಇದು ಯಾವುದಕ್ಕೂ ಕೂಡ ನಾನು ಬಗ್ಗಲ್ಲ, ಜಗ್ಗಲ್ಲ, ಹಿಂದೆ ಹೆಜ್ಜೆ ಇಡಲ್ಲ. ನನ್ನ ಹೋರಾಟವೇನಿದೆ ಅದು ಮುಂದುವರಿಸ್ತೀನಿ. ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯವನ್ನು ಕಾಣಿಸಿ ಸೊ ರಾಜ್ಯದ ನಿಜವಾದ ಆರೋಪಗಳು ಸಿಗಬೇಕಾದ ನಿವೇಶನಗಳು ಅವ್ರಿಗೆ ದೊರಕೋದಕ್ಕೆ ಏನು ಮಾಡಬೇಕು ಅಲ್ಲಿವರೆಗೂ ಹೋರಾಟ ಮಾಡ್ತೀವಿ. CM ಅವರು ಕೂಡ ರಾಜೀನಾಮೆ ಕೊಟ್ಟಿಲ್ಲ ಸರ್. ಇಲ್ಲೂ ಕೂಡ ತನಿಖೆಯೆಲ್ಲ ಯಾವ ರೀತಿ ಎದುರಿಸ್ತಾರೆ ಸರ್ ಅಂತ? ಸರ್, ಅದು ಅವರು ಯಾವ ರೀತಿ ಎದುರಿಸ್ತಾರೆ ನಮ್ಗೆ ಗೊತ್ತಿಲ್ಲ ಸರ್. ಅದು ತನಿಖಾಧಿಕಾರಿಗಳು ಯಾವ ರೀತಿ ತನಿಖೆ ಮಾಡ್ತಾರೆ, ಅದಕ್ಕೆ ಅವರು ಯಾವ ರೀತಿ ಸ್ಪಂದಿಸ್ತಾರೆ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ನಾನಿಲ್ಲಿ ಮುಖ್ಯವಾಗಿ ನಾನು ಮರ್ತಿದ್ದ ವಿಚಾರ ಏನಂತಂದರೆ ಈ ಒಂದು ದಸರಾಗೆ 400 ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸ ಇದೆ. ಆರೋಪ ಹೊತ್ತಂಥ ಮುಖ್ಯಮಂತ್ರಿಗಳು ಅಂದರೆ ವಿಚಾರಣೆಗೆ ಒಳಪಡತಕ್ಕಂಥ ಮುಖ್ಯಮಂತ್ರಿಗಳು ದಯವಿಟ್ಟು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಬಾರ್ದು. ಆ ಒಂದು ಪವಿತ್ರತೆ ಏನಿದೆ, ಸಾಂಸ್ಕೃತಿಕ ಕಾರ್ಯಕ್ರಮದ ಈ ಪವಿತ್ರತೆ ಏನಿದೆ ಅದನ್ನಾದರೂ ಕಾಪಾಡಿ ಅಂತೇಳಿ ಈ ಮೂಲಕ ನಾವು ಮನವಿ ಮಾಡ್ಕೊಳ್ತೀವಿ. ಇದಿಷ್ಟು ದೂರದಾರದಂತಹ ಸ್ನೇಹ ಕೃಷ್ಣ ಅವರ ಮಾತುಗಳು. ಯಾವುದೇ ಕಾರಣಕ್ಕೂ ಕೂಡ CM ಅವರು ಈ ಹಂತದಲ್ಲಿ ದಸರಾ ಕಾರ್ಯಗಳು ಭಾಗಿಯಾಗಬಾರ್ದು, ದೂರ ಉಳಿಬೇಕು, ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಜೀವ್ ಜೊತೆಗೆ ವಿರೋಧ ಪಡುವರಲ್ಲಿ ಬರ್ಬೇಕಲ್ಲ ಮೈಸೂರು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸ್ನೇಹ ಕೃಷ್ಣ ಅವರನ್ನ ಮಾತಾಡಿಸ್ತಾ ಹೋಗ್ತೀರಿ ಸರ್. ಈಗ ಕೊಲೆಗುರಿ FIR ದಾಖಲಾಗಿದೆ ಸರ್. ಸರ್ ಅದೇ ಸರ್, ಇವಾಗ FIR ದಾಖಲು ಮಾಡಿ ಲೋಕಾಯುಕ್ತ SP ಅವರು ನನಗೆ ಕಾಪಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿದಾಗ ನ್ಯಾಯಾಲಯದ ಆದೇಶ ಪ್ರಕಾರ ಪ್ರಕರಣ ದಾಖಲು ಮಾಡಿ ಸ್ಪಷ್ಟ ಕಂಡು ಬರುತ್ತೆ. FIR ದಾಖಲೆಗಳು ಮತ್ತು ಕೋರ್ಟ್ನಲ್ಲಿ ಸೂಚನೆ ಕೊಟ್ಟಿರುವಂಥದ್ದು ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ. FIR ಗಮನಿಸಿದರೆ ಸರ್ ಅಂತ? ಸರ್, ನ್ಯಾಯಾಲಯದ ಆದೇಶ ಪ್ರಕಾರ ದಾಖಲು ಮಾಡಿದ್ರೆ ಅಂತ ಕಂಡು ಬರ್ತಾ ಇದೆ. CM ಅವರು ಈಗಲೂ ಕೂಡ ಯಾವ ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲೂ ಕೂಡ ಸರ್ ಎಲ್ಲ ಆರೋಪಿಗಳು ಕೂಡ ನಾನು ತಪ್ಪು ಮಾಡಿಲ್ಲ ಅಂತಲೇ ಹೇಳೋದು. ಅದೇ ರೀತಿ ಸಿದ್ದರಾಮಯ್ಯ ಕೂಡ ಹೇಳ್ತಾ ಇದ್ದಾರೆ. ಅದು ಉಚ್ಚ ನ್ಯಾಯಾಲಯ ಮತ್ತು ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಏನು ತೀರ್ಪು ನೀಡಿದೆ, ಆ ತೀರ್ಪಿನಲ್ಲಿ ಅಂಶಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ನಾವೇನು ಆರೋಪ ಮಾಡಿ ಅದು ಪೂರಕ ಸಾಕ್ಷ್ಯಗಳಿದೆ ಮತ್ತು ಸಿದ್ದರಾಮಯ್ಯವರು ಮತ್ತು ಅವ್ರ ಕುಟುಂಬ ಇದರಲ್ಲಿ ಭಾಗಿಯಾಗಿ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈಗಾಗಲೇ CBI ಕೊಡಬೇಕು ಅಂತೇಳಿ ರಿಟ್ ಪಿಟಿಷನ್ ಸಲ್ಲಿಸಿದ್ದಾರೆ ಸರ್. ಯಾವಾಗ ಸಲ್ಲಿಸಿದ್ರಿ ಮತ್ತು ಈ ಲೋಕಾಯುಕ್ತ ನಂಬಿಕೆ ಇಲ್ವಾ ಹೇಗೆ ಸರ್ ಅಂತ? ಸರ್, ರಾಜ್ಯ ಸರ್ಕಾರದ ವ್ಯಾಪ್ತಿ ಒಳಪಡುವಂಥ ಯಾವುದೇ ತನಿಖೆ ಸಂಸ್ಥೆ ಮೇಲೆ ನಾವು ನಂಬಿಕೆ ಇಟ್ಕೊಂಡಿದ್ರು ಕೂಡ ರಾಜ್ಯ ಸರ್ಕಾರ ನಡೆಸ್ತಕ್ಕಂಥ ಅಧಿಕಾರಿಗಳು ಮತ್ತು ಏನು ರಾಜಕಾರಣ ಹೇಳಿದರೆ ಅವ್ರು ತಮ್ಮ ಪ್ರಭಾವನ ಬೀರೋ ಸಾಧ್ಯತೆ ಇರೋದ್ರಿಂದ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ಅಥವಾ ರಾಜ್ಯ ಸರ್ಕಾರ ವ್ಯಾಪ್ತಿಗೆ ಒಳಪಡದೇ ಇರತಕ್ಕಂಥ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಬೇಕು ಹಿನ್ನೆಲೆಯಲ್ಲಿ ಮತ್ತು ಮುಖ್ಯಮಂತ್ರಿಯಿಂದ ವಿರುದ್ಧ ದಾಖಲಾದ ಪ್ರಕರಣಗಳು CBIನ ತನಿಖೆ ನಡೆಸಬೇಕು ಅಂತೇಳಿ ಈಗಾಗಲೇ ನಿಯಮ ಇರೋದ್ರಿಂದ ಮತ್ತು 50 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಪ್ರಕರಣಗಳನ್ನು CBI ತನಿಖೆ ನಡೆಸಬೇಕು ಅಂತ ಒಂದು ನಿಯಮ ಇರೋದ್ರಿಂದ ಎಲ್ಲ ಕಾರಣದಿಂದ ಈ ಪ್ರಕರಣ CBI ಕೊಡಿಸಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ನಿಮ್ಮ ವಿರುದ್ಧ ಕೂಡ ಹಳೆಯ ಕೇಸ್ಗಳಿಗೆ ಮರುಜೀವ ಪಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಸರ್. ಈಗ ಸರ್, 3-4 ವರ್ಷಗಳ ಹಳೆಯ ಪ್ರಕರಣ ಉದ್ದೇಶಪೂರ್ವಕವಾಗಿ ಅಂದರೆ ನನ್ನ ಹೋರಾಟದ ಒಂದು ಏನು ಇದೆ ಹಿನ್ನೆಲೆ ಇದೆ ಅದನ್ನು ಇಟ್ಕೊಡ್ತಾಯಿತ್ತು ಅಂಥದ್ದು ತಡಿಬೇಕು, ನನ್ನ ಹೋರಾಟನ ಮುಂದುವರಿಸಬಾರ್ದು. ಈ ಕಾರಣದಿಂದ ಈ ಥರ ನಾನು ವಿರುದ್ಧ ಸುಳ್ಳು ಆರೋಪಗಳು ಮಾಡ್ತಾಯಿದ್ದಾರೆ. ಸೊ ಅವತ್ತು ಯಾವುದೇ ಆರೋಪ ಮಾಡಿದ್ರು ಇವತ್ತು ಯಾಕೆ ಮಾಧ್ಯಮದ ಮುಂದೆ ಮಾಡ್ತಾಯಿದ್ದಾರೆ. ಸೊ ಇದೇ ರೀತಿ ಮುಂದಿನ ದಿನಗಳು ಕೂಡ
ಈ ಹಳೆ ಪ್ರಕರಣಗಳು ಅದ್ರ ಜೊತೆ ಹೊಸ ಪ್ರಕರಣ ದಾಖಲು ಮಾಡಿ ಅದನ್ನಲ್ಲೂ ಕೂಡ ಮಾಧ್ಯಮ ಮುಂದೆ ತರುವಂಥದ್ದು ಪ್ರಯತ್ನ ಖಂಡಿತ ನಡೆಯುತ್ತೆ. ಇದು ಯಾವುದಕ್ಕೂ ಕೂಡ ನಾನು ಬಗ್ಗಲ್ಲ ಜಗ್ಗಲ್ಲ, ಹಿಂದೆ ಹೆಜ್ಜೆ ಇಡಲ್ಲ. ನನ್ನ ಹೋರಾಟವೇನಿದೆ ಅದು ಮುಂದುವರಿಸ್ತೀನಿ. ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯವನ್ನು ಕಾಣಿಸಿ ರಾಜ್ಯದ ನಿಜವಾದ ಆರೋಪಗಳು ಸಿಗಬೇಕಾದ ನಿವೇಶನಗಳು ಅವ್ರಿಗೆ ದೊರಕೋದಕ್ಕೆ ಏನು ಮಾಡಬೇಕು ಅಲ್ಲಿವರೆಗೂ ಹೋರಾಟ ಮಾಡ್ತೀವಿ. ಸಿಎಂ ಅವರು ಕೂಡ ರಾಜೀನಾಮೆ ಕೊಟ್ಟಿಲ್ಲ ಸರ್, ಇಲ್ಲೂ ಕೂಡ ತನಿಖೆಯೆಲ್ಲ ಯಾವ ರೀತಿ ಎದುರಿಸ್ತಾರೆ ಸರ್ ಅಂತ? ಸರ್ ಅದು ಅವರು ಯಾವ ರೀತಿ ಎದುರಿಸ್ತಾರೆ ನಮ್ಗೆ ಗೊತ್ತಿಲ್ಲ ಸರ್. ಅದು ತನಿಖಾಧಿಕಾರಿಗಳು ಯಾವ ರೀತಿ ತನಿಖೆ ಮಾಡ್ತಾರೆ ಅದಕ್ಕೆ ಅವರು ಯಾವ ರೀತಿ ಸ್ಪಂದಿಸ್ತಾರೆ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ನಾನಿಲ್ಲಿ ಮುಖ್ಯವಾಗಿ ನಾನು ಮರ್ತಿದ್ದ ವಿಚಾರ ಏನಂತಂದರೆ ಈ ಒಂದು ದಸರಾಗೆ 400 ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸ ಇದೆ. ಆರೋಪ ಹೊತ್ತಂಥ ಮುಖ್ಯಮಂತ್ರಿಗಳು ಅಂದರೆ ವಿಚಾರಣೆಗೆ ಒಳಪಡತಕ್ಕಂಥ ಮುಖ್ಯಮಂತ್ರಿಗಳು ದಯವಿಟ್ಟು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಬಾರ್ದು. ಆ ಒಂದು ಪವಿತ್ರತೆ ಏನಿದೆ, ಸಾಂಸ್ಕೃತಿಕ ಕಾರ್ಯಕ್ರಮದ ಪವಿತ್ರತೆ ಏನಿದೆ ಅದನ್ನಾದರೂ ಕಾಪಾಡಿ ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ. ಇದಿಷ್ಟು ದೂರದಾರದಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಅವರು ಈ ಹಂತದಲ್ಲಿ ದಸರಾ ಕಾರ್ಯಗಳು ಭಾಗಿಯಾಗಬಾರ್ದು, ದೂರ ಉಳಿಬೇಕು, ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಜಿ ಜೊತೆಗೆ ವಿರೋಧ ಪಡುವರಲ್ಲಿ ಬಂದ್ಬಿಡೋಣ ಮೈಸೂರು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರ ಮಾತಾಡ್ತಾ ಹೋಗ್ತೀರಿ ಸರ್. ಈಗ ಕೊಲೆಗುರಿ FIR ದಾಖಲಾಗಿದೆ ಸರ್. ಸರ್ ಅದೇ ಸರ್, ಇವಾಗ FIR ದಾಖಲು ಮಾಡಿ ಲೋಕಾಯುಕ್ತ SP ಅವರು ನನಗೆ ಕಾಪಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿದಾಗ ನ್ಯಾಯಾಲಯದ ಆದೇಶ ಪ್ರಕಾರ ಪ್ರಕರಣ ದಾಖಲು ಮಾಡಿ ಸ್ಪಷ್ಟ ಕಂಡು ಬರುತ್ತೆ. FIR ದಾಖಲೆಗಳು ಮತ್ತು ಕೋರ್ಟ್ನಲ್ಲಿ ಸೂಚನೆ ಕೊಟ್ಟಿರುವಂಥದ್ದು ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ, FIR ಗಮನಿಸಿದ್ದಾರೆ ಸರ್ ಅಂತ? ಸರ್ ನ್ಯಾಯಾಲಯದ ಆದೇಶ ಪ್ರಕಾರ ದಾಖಲು ಮಾಡಿದ್ರೆ ಅಂತ ಕಂಡು ಬರ್ತಾ ಇದೆ. ಸಿಎಂ ಅವರು ಈಗಲೂ ಕೂಡ ಯಾವ ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಿದ್ಧ ಸಂದರ್ಭದಲ್ಲೂ ಕೂಡ. ಸರ್ ಎಲ್ಲ ಆರೋಪಿಗಳು ಕೂಡ ನಾನು ತಪ್ಪು ಮಾಡಿಲ್ಲ ಅಂತಲೇ ಹೇಳೋದು. ಅದೇ ರೀತಿ ಸಿದ್ದರಾಮಯ್ಯ ಕೂಡ ಹೇಳ್ತಾ ಇದ್ದಾರೆ. ಅದು ಉಚ್ಚ ನ್ಯಾಯಾಲಯ ಮತ್ತು ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಏನು ತೀರ್ಪು ನೀಡಿದೆ ಆ ತೀರ್ಪಿನಲ್ಲಿ ಅಂಶಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ನಾವೇನು ಆರೋಪ ಮಾಡಿ ಅದು ಪೂರಕ ಸಾಕ್ಷ್ಯಗಳಿದೆ ಮತ್ತು ಸಿದ್ದರಾಮಯ್ಯರು ಮತ್ತು ಅವ್ರ ಕುಟುಂಬ ಇದರಲ್ಲಿ ಭಾಗಿಯಾಗಿರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈಗಾಗಲೇ CBI ಕೊಡಬೇಕು ಅಂತೇಳಿ ರಿಟ್ ಪಿಟಿಷನ್ ಸಲ್ಲಿಸಿದ್ದಾರೆ ಸರ್, ಯಾವಾಗ ಸಲ್ಲಿಸಿದ್ರಿ ಮತ್ತು ಈ ಲೋಕಾಯುಕ್ತ ನಂಬಿಕೆ ಇಲ್ವಾ ಹೇಗೆ ಸರ್ ಅಂತ? ಸರ್ ರಾಜ್ಯ ಸರ್ಕಾರದ ವ್ಯಾಪ್ತಿ ಒಳಪಡುವಂಥ ಯಾವುದೇ ತನಿಖೆ ಸಂಸ್ಥೆ ಮೇಲೆ ನಾವು ನಂಬಿಕೆ ಇಟ್ಕೊಂಡಿದ್ರು ಕೂಡ ರಾಜ್ಯ ಸರ್ಕಾರ ನಡೆಸ್ತಕ್ಕಂಥ ಅಧಿಕಾರಿಗಳು ಮತ್ತು ಏನು ರಾಜಕಾರಣ ಹೇಳಿದರೆ ಅವ್ರು ತಮ್ಮ ಪ್ರಭಾವನ ಬೀರೋ ಸಾಧ್ಯತೆ ಇರೋದ್ರಿಂದ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ಅಥವಾ ರಾಜ್ಯ ಸರ್ಕಾರ ವ್ಯಾಪ್ತಿಗೆ ಒಳಪಡದೇ ಇರತಕ್ಕಂಥ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಬೇಕು ಹಿನ್ನೆಲೆಯಲ್ಲಿ ಮತ್ತು ಮುಖ್ಯಮಂತ್ರಿಯಿಂದ ವಿರುದ್ಧ ದಾಖಲಾದ ಪ್ರಕರಣಗಳು CBIನ ತನಿಖೆ ನಡೆಸಬೇಕು ಅಂತೇಳಿ ಈಗಾಗಲೇ ನಿಯಮ ಇರೋದ್ರಿಂದ ಮತ್ತು 50 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಪ್ರಕರಣಗಳನ್ನು CBI ತನಿಖೆ ನಡೆಸಬೇಕು ಅಂತ ಒಂದು ನಿಯಮ ಇರೋದ್ರಿಂದ ಎಲ್ಲ ಕಾರಣದಿಂದ ಈ ಪ್ರಕರಣ CBI ಕೊಡಿಸಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ನಿಮ್ಮ ವಿರುದ್ಧ ಕೂಡ ಹಳೆಯ ಕೇಸ್ಗಳಿಗೆ ಮರುಜೀವ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಸರ್. ಈಗ ಸರ್ 3-4 ವರ್ಷಗಳ ಹಳೆಯ ಪ್ರಕರಣ ಉದ್ದೇಶಪೂರ್ವಕವಾಗಿ ಅಂದರೆ ನನ್ನ ಹೋರಾಟದ ಒಂದು ಏನು ಇದೆ ಹಿನ್ನೆಲೆ ಇದೆ ಅದನ್ನು ಇಟ್ಕೊಡ್ತಾ ಅಂತದ್ದು ತಡಿಬೇಕು, ನಾನು ಹೋರಾಟನ ಮುಂದುವರಿಸಬಾರ್ದು. ಈ ಕಾರಣದಿಂದ ಈ ಥರ ನಾನು ವಿರುದ್ಧ ಸುಳ್ಳು ಆರೋಪಗಳು ಮಾಡ್ತಾಯಿದ್ದಾರೆ. ಅವತ್ತು ಯಾವುದೇ ಆರೋಪ ಮಾಡಿದ್ರು ಇವತ್ತು ಯಾಕೆ ಮಾಧ್ಯಮ ಮುಂದೆ ಮಾಡ್ತಾಯಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳು ಕೂಡ ಈ ಹಳೆ ಪ್ರಕರಣಗಳು ಅದ್ರ ಜೊತೆ ಹೊಸ ಪ್ರಕರಣ ದಾಖಲು ಮಾಡಿ ಅದನ್ನಲ್ಲೂ ಕೂಡ ಮಾಧ್ಯಮ ಮುಂದೆ ತರುವಂಥದ್ದು ಪ್ರಯತ್ನ ಖಂಡಿತ ನಡೆಯುತ್ತೆ. ಇದು ಯಾವುದಕ್ಕೂ ಕೂಡ ನಾನು ಬಗ್ಗಲ್ಲ ಜಗ್ಗಲ್ಲ, ಹಿಂದೆ ಹೆಜ್ಜೆ ಇಡಲ್ಲ. ನನ್ನ ಹೋರಾಟವೇನಿದೆ ಅದು ಮುಂದುವರಿಸ್ತೀನಿ. ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯವನ್ನು ಕಾಣಿಸಿ ರಾಜ್ಯದ ನಿಜವಾದ ಆರೋಪಗಳು ಸಿಗಬೇಕಾದ ನಿವೇಶನಗಳು ಅವ್ರಿಗೆ ದೊರಕೋದಕ್ಕೆ ಏನು ಮಾಡಬೇಕು ಅಲ್ಲಿವರೆಗೂ ಹೋರಾಟ ಮಾಡ್ತೀವಿ. ಸಿಎಂ ಅವರು ಕೂಡ ರಾಜೀನಾಮೆ ಕೊಟ್ಟಿಲ್ಲ ಸರ್, ಇಲ್ಲೂ ಕೂಡ ತನಿಖೆಯೆಲ್ಲ ಯಾವ ರೀತಿ ಎದುರಿಸ್ತಾರೆ ಸರ್ ಅಂತ? ಸರ್ ಅದು ಅವರು ಯಾವ ರೀತಿ ಎದುರಿಸ್ತಾರೆ ನಮ್ಗೆ ಗೊತ್ತಿಲ್ಲ ಸರ್. ಅದು ತನಿಖಾಧಿಕಾರಿಗಳು ಯಾವ ರೀತಿ ತನಿಖೆ ಮಾಡ್ತಾರೆ ಅದಕ್ಕೆ ಅವರು ಯಾವ ರೀತಿ ಸ್ಪಂದಿಸ್ತಾರೆ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ನಾನಿಲ್ಲಿ ಮುಖ್ಯವಾಗಿ ನಾನು ಮರ್ತಿದ್ದ ವಿಚಾರ ಏನಂತಂದರೆ ಈ ಒಂದು ದಸರಾಗೆ 400 ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸ ಇದೆ. ಆರೋಪ ಹೊತ್ತಂಥ ಮುಖ್ಯಮಂತ್ರಿಗಳು ಅಂದರೆ ವಿಚಾರಣೆಗೆ ಒಳಪಡತಕ್ಕಂಥ ಮುಖ್ಯಮಂತ್ರಿಗಳು ದಯವಿಟ್ಟು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಬಾರ್ದು. ಆ ಒಂದು ಪವಿತ್ರತೆ ಏನಿದೆ, ಸಾಂಸ್ಕೃತಿಕ ಕಾರ್ಯಕ್ರಮದ ಪವಿತ್ರತೆ ಏನಿದೆ ಅದನ್ನಾದರೂ ಕಾಪಾಡಿ ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ. ಇದಿಷ್ಟು ದೂರದಾರದಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಅವರು ಈ ಹಂತದಲ್ಲಿ ದಸರಾ ಕಾರ್ಯಗಳು ಭಾಗಿಯಾಗಬಾರ್ದು, ದೂರ ಉಳಿಬೇಕು, ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಜಿ ಜೊತೆಗೆ ವಿರೋಧ ಪಡುವರಲ್ಲಿ ಬಂದ್ಬಿಡೋಣ ಮೈಸೂರು.